ಎಲ್ಲ ಸ್ಟಾರ್ ಆಟಗಾರರು, ಕೋಟಿ ಕೋಟಿ ವೀರರು, ಅವರವರ ದೇಶದಲ್ಲಿ ಅವರೇ ಕ್ರಿಕೆಟ್ ಹೀರೋಗಳು. ಆದ್ರೆ ಕೋಟಿ ಕೋಟಿ ಅಭಿಮಾನಿಗಳ ನೆಚ್ಚಿನ ತಂಡ RCBಯಲ್ಲಿ ಮಾತ್ರ ಇವ್ರ್ಯಾರು ಸೌಂಡೇ ಮಾಡ್ತಿಲ್ಲ. RCB ಫ್ರಾಂಚೈಸಿ ಇವರಿಗೆ ಕೋಟಿ ಕೋಟಿ ಕೊಟ್ಟಿದ್ದು ಬೆಂಚ್ ಬಿಸಿ ಮಾಡೋದಕ್ಕ? ಹೀಗೊಂದು ಪ್ರಶ್ನೆಯನ್ನ ಫ್ಯಾನ್ಸೇ ಕೇಳ್ತಿದ್ದಾರೆ. ಅಷ್ಟಕ್ಕೂ ಈ ದುಬಾರಿ ಆಟಗಾರರು ಬೆಂಚ್ ಬಿಸಿ ಮಾಡ್ತಿರೋದು ಕೂಡ ಸತ್ಯವೇ. RCB ಫ್ರಾಂಚೈಸಿ ಎಡವಿದ್ದಲ್ಲಿ ದುಬಾರಿ ದುಡ್ಡು ಕೊಟ್ಟ ಆಟಗಾರರೇ ವಿಲನ್ ಆಗಿದ್ದು ಯಾಕೆ ಅನ್ನೋದನ್ನ ತಿಳಿಸ್ತೇನೆ. ನಾನು ಶಾಂತ. ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ವೇಳೆ RCB ಪ್ಲೇಯಿಂಗ್ 11 ನಲ್ಲಿ ಮೇಜರ್ ಸರ್ಜರಿಯನ್ನೇ ಮಾಡಿತ್ತು. ಆದ್ರೆ ಪ್ಲೇಯಿಂಗ್ 11 ನಲ್ಲಿ ಕೈ ಬಿಟ್ಟಿದ್ದು ಸ್ಟಾರ್ ಆಟಗಾರರನ್ನ ಅಂದ್ರೆ ನೀವು ನಂಬಲೇಬೇಕು. ಸ್ನೇಹಿತರೆ, ಪ್ಲೇಯಿಂಗ್ 11 ನಿಂದ ಕೈ ಬಿಟ್ಟಿರೋ ಆಟಗಾರರಿಗೆ ನೀಡಲಾಗಿರುವ ಒಟ್ಟು ಮೊತ್ತ ಬರೋಬ್ಬರಿ 47 ಕೋಟಿ ರೂಪಾಯಿ ಅನ್ನೋದೇ ಶಾಕಿಂಗ್ ಸತ್ಯ. ಅಂದ್ರೆ RCB ಫ್ರಾಂಚೈಸಿ ವ್ಯಯಿಸಿದ 100 ಕೋಟಿ ರೂಪಾಯಿಯ ಹರಾಜು ಮೊತ್ತದಲ್ಲಿ 47 ಕೋಟಿ ರೂಪಾಯಿ ಮೊತ್ತ ಪಡೆದಿರುವ ಆಟಗಾರರು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ ಅನ್ನೋದೇ ಅಚ್ಚರಿ. ಇದು RCB ಫ್ರಾಂಚೈಸಿಯ ಕಳಪೆ ಆಯ್ಕೆಗೆ ಬೆಸ್ಟ್ ಎಕ್ಸಾಂಪಲ್. RCB ಫ್ರಾಂಚೈಸಿ ಈ ಬಾರಿ ಕ್ಯಾಮರೂನ್ ಗ್ರೀನ್ ಅವರನ್ನ ಮುಂಬೈ ಇಂಡಿಯನ್ಸ್ ತಂಡದಿಂದ ಟ್ರೇಡ್ ಮಾಡಿಕೊಂಡಿತ್ತು. ಅದು ಕೂಡ 17.5 ಕೋಟಿ ರೂಪಾಯಿ ನೀಡುವ ಮೂಲಕ. ಕ್ಯಾಮರೂನ್ ಗ್ರೀನ್ RCB ತಂಡಕ್ಕೆ ಸೇರ್ಪಡೆ ಆದಾಗ ಫ್ಯಾನ್ಸ್ ಸಂಭ್ರಮ ಇಮ್ಮಡಿಯಾಗಿತ್ತು. ಆದ್ರೆ ಗ್ರೀನ್ ಆ ಆಸೆಯನ್ನೇ ನುಚ್ಚುನೂರು ಮಾಡಿದ್ದಾರೆ. ಬ್ಯಾಟಿಂಗ್ ನಲ್ಲಿ ಪರಾಕ್ರಮ ತೋರಿಸ್ತಿಲ್ಲ, ಬೌಲಿಂಗ್ ನಲ್ಲಿ ಅಷ್ಟಕ್ಕಷ್ಟೇ. ಗ್ರೀನ್ ತಂಡಕ್ಕೆ ಭಾರವಾಗ್ತಿದ್ದಾರೆ ಅಷ್ಟೇ. ಬೌಲಿಂಗ್ ವಿಭಾಗದಲ್ಲಿ ಪದೇ ಪದೇ ಫೇಲ್ಯೂರ್ ಆಗಿರುವ RCB ದುಬಾರಿ ದುಡ್ಡು ಕೊಟ್ಟು ವೇಗದ ಬೌಲರ್ನನ್ನ ಖರೀದಿಸಿತ್ತು. ಈ ಬಾರಿಯ ಹರಾಜಿನಲ್ಲಿ 11.5 ಕೋಟಿ ರೂಪಾಯಿ ನೀಡಿ ವೇಗದ ಬೌಲರ್ ಅಲ್ಜಾರಿ ಜೋಸೆಫ್ ಅವರನ್ನ ಖರೀದಿ ಮಾಡಿತ್ತು. ಅಲ್ಜಾರಿ ಜೋಸೆಫ್ ಆಡಿದ್ದು ಕೇವಲ 3 ಪಂದ್ಯಗಳಷ್ಟೇ. ಈ ವೇಳೆ 58 ಎಸೆತಗಳನ್ನ ಎದುರಿಸಿರುವ ಜೋಸೆಫ್ 115 ರನ್ ನೀಡಿ ಕೇವಲ 1 ವಿಕೆಟ್ ಅನ್ನು ಮಾತ್ರ ಪಡೆದಿದ್ರು. ಹರಾಜಿನಲ್ಲಿ ಅಲ್ಜಾರಿ ಜೋಸೆಫ್ಗೆ ಅದ್ಯಾವ ಪುರುಷಾರ್ಥಕ್ಕೆ 11.50 ಕೋಟಿ ರೂಪಾಯಿ ಕೊಟ್ರೋ ಇವರೇ RCB ಪಾಲಿನ ವಿಲನ್ ಅಂದ್ರೂ ತಪ್ಪಾಗಲ್ಲ. ಇನ್ನು RCBಯ KGF ಟೀಮ್ ನಲ್ಲಿ ಮೇನ್ ಸ್ಟ್ರೆಂತ್ ಅಂದ್ರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್. ಮ್ಯಾಕ್ಸಿ ಮೇಲೆ RCB ಸಿಕ್ಕಾಪಟ್ಟೆ ನಿರೀಕ್ಷೆ ಇಟ್ಟುಕೊಂಡಿತ್ತು. ಇನ್ನು ಫ್ಯಾನ್ಸ್ ಅಂತೂ ಬಿಡಿ, ಮ್ಯಾಕ್ಸಿ ಇದ್ರೆ RCB ಲೆವೆಲ್ಲೇ ಬೇರೆ, ಈ ಬಾರಿ ಕಪ್ ನಮ್ದೆ ಅಂತ ಜೋಶ್ನಲ್ಲೇ ಸ್ಟೇಡಿಯಂಗೆ ಬರ್ತಿದ್ರು. ಆದ್ರೆ ಮ್ಯಾಕ್ಸಿ ಯಾಕೋ ಬ್ಯಾಟ್ ಹಿಡ್ಕೊಂಡು ಕೈಗೆ ಶ್ರಮ ಕೊಡೋ ಕೆಲಸವನ್ನ ಮಾಡ್ಲೇ ಇಲ್ಲ. ಈ ಬಾರಿಯ ಹರಾಜಿಗೂ ಮುನ್ನ 11 ಕೋಟಿ ರೂಪಾಯಿ ನೀಡಿ ಉಳಿಸಿಕೊಂಡಿದ್ದ ಗ್ಲೆನ್ ಮ್ಯಾಕ್ಸ್ವೆಲ್ 6 ಪಂದ್ಯಗಳಿಂದ ಕಲೆ ಹಾಕಿದ ಒಟ್ಟು ಸ್ಕೋರ್ ಕೇವಲ 32 ರನ್ಗಳು ಮಾತ್ರ ಅಂದ್ರೆ ನೀವು ನಂಬಲೇಬೇಕು. ಅಲ್ಲದೆ 3 ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ರು. ಇದರ ಮಧ್ಯೆ ಮ್ಯಾಕ್ಸಿ ಮತ್ತೊಂದು ಗೇಮ್ ಆಡಿದ್ದಾರೆ. RCB ನಂಬುಗೆಯ ಆಟಗಾರ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ 2024ರ ಟೂರ್ನಿಯಿಂದಲೇ ಬ್ರೇಕ್ ತಗೊಂಡಿದ್ದಾರೆ. ಅನಿರ್ದಿಷ್ಟ ಅವಧಿಗೆ ಬ್ರೇಕ್ ತೆಗೆದುಕೊಳ್ತಿರೋದಾಗಿ ಸ್ವತಃ ಮ್ಯಾಕ್ಸ್ವೆಲ್ ಹೇಳಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಮ್ಯಾಕ್ಸ್ವೆಲ್, ನಾನು ಮಾನಸಿಕವಾಗಿ ಚೆನ್ನಾಗಿಲ್ಲ, ದೈಹಿಕವಾಗಿಯೂ ರೆಸ್ಟ್ ಬೇಕಾಗಿದೆ. ಅದಕ್ಕಾಗಿ ನಾನು ಬ್ರೇಕ್ ತೆಗೆದುಕೊಳ್ಳಲು ನಿರ್ಧರಿಸಿದ್ದೇನೆ. ಇದು ನನ್ನ ವೈಯಕ್ತಿಕ ನಿರ್ಧಾರ. ಕಳೆದ ಪಂದ್ಯ ಮುಗಿದ ಬೆನ್ನಲ್ಲೇ ನಾನು ಕ್ಯಾಪ್ಟನ್ ಫಾಫ್ ಮತ್ತು ಕೋಚ್ ಬಳಿ ಹೋಗಿ ಮಾತನಾಡಿದ್ದೇನೆ. ನನ್ನ ಬದಲಿಗೆ ಬೇರೆಯವರನ್ನ ಬಳಸಿಕೊಳ್ಳಿ, ನನಗೆ ಬ್ರೇಕ್ ನೀಡಿ ಎಂದು ಕೇಳಿಕೊಂಡಿದ್ದೇನೆ ಎಂದು ತಿಳಿಸಿದ್ದಾರೆ. ಟೂರ್ನಿಯಲ್ಲಿ ನನ್ನ ಅಗತ್ಯ ಬಿದ್ದರೆ ನಾನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸದೃಢಗೊಂಡ ಬಳಿಕ ಮತ್ತೆ ಮರಳ್ತೇನೆ ಎಂದಿದ್ದಾರೆ. ಸ್ನೇಹಿತರೆ, ಟೂರ್ನಿಯಲ್ಲಿ ಅಗತ್ಯವಿದ್ದರೆ ಫಿಟ್ ಆದ್ಮೇಲೆ ಬಂದು ಆಡ್ತೇನೆ ಅಂತ ಹೇಳೋಕೆ ಇವರೇ ಬೇಕಾ? ಈಗಾಗಲೇ ಸತತ ಸೋಲಿನಿಂದ ಬಳಲಿ ಹೋಗಿದೆ RCB. ಈಗ ಅವಶ್ಯಕತೆ ಇರುವಾಗಲೇ ಆಡದೇ ಇರೋ ಈ ಆಟಗಾರ ಮತ್ತೆ ಬಂದ್ರೆಷ್ಟು ಬಿಟ್ರೆಷ್ಟು? ಇನ್ನೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು. ಅಲ್ಜಾರಿ ಜೋಸೆಫ್ ಹಾಗೂ ಕ್ಯಾಮರೂನ್ ಗ್ರೀನ್ ಕಳಪೆ ಫಾರ್ಮ್ ನಲ್ಲಿರುವುದು ಗೊತ್ತಿದ್ರೂ ಕೂಡ RCB ಈ ಆಟಗಾರರಿಗೆ 29 ಕೋಟಿ ರೂಪಾಯಿನ ವ್ಯಯಿಸಿದ್ದಾದ್ರೂ ಯಾಕೆ? ವಿದೇಶಿ ಆಟಗಾರರ ಮೇಲೆ ಕೋಟಿ ಕೋಟಿ ಹಣ ಸುರಿದ್ರೂ ದುಡ್ಡಿಗೂ ಬೆಲೆ ಇಲ್ವಾ? ಫ್ಯಾನ್ಸ್ ಕ್ರೇಜ್ಗೂ ಕಿಂಚಿತ್ತು ವ್ಯಾಲ್ಯೂ ಇಲ್ವಾ? ಅದೆಲ್ಲ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಕೋಟಿ ಕೋಟಿ ವೀರರು ತಂಡಕ್ಕೆ ಭಾರವಾಗಿದ್ದಾರೆ. ಅಭಿಮಾನಿಗಳಿಟ್ಟ ನಂಬಿಕೆಯ ಗೋಪುರ ಛಿದ್ರವಾಗಿದೆ. ಕೊಟ್ಟ ಕಾಸಿಗೆ ತಕ್ಕ ಆಟ ಇಲ್ಲ. ಹೀಗಾಗಿ ಅವರಿಗೆ ಕೋಟಿ ಕೋಟಿ ಕೊಟ್ಟು RCBಗೆ ಕರೆಸಿಕೊಳ್ಳೋ ಬದಲು ನಮ್ಮ ಕನ್ನಡಿಗರಿಗಾದ್ರೂ ಚಾನ್ಸ್ ಕೊಟ್ಟಿದ್ರೆ ಅವರಿಗಿಂತಲೂ ಚೆನ್ನಾಗಿ ಆಡ್ತಿದ್ರು ಅಂತಿದ್ದಾರೆ RCB ಫ್ಯಾನ್ಸ್. ಈ ಫ್ಲಾಪ್ ಶೋ ವಿದೇಶಿ ಆಟಗಾರರ ಬಗ್ಗೆ ನಿಮಗೆ ಏನ್ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.